ನಮಸ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಕರಾವಳಿಯ ಸಾಂಪ್ರದಾಯಿಕ ಕಾಂಬಿನೇಷನ್ ಮೃದುವಾದ ಕಡುಬು ಜೊತೆಗೆ ರುಚಿಯಾದ ಬೂತೈ ಸಾರು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲು ಕಡುಬು ಮಾಡ್ಕೊಳ್ಳಿಕ್ಕೆ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಳೋಣ. 1.5 ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿ ಹಾಗೂ 1 ಗ್ಲಾಸ್ನಷ್ಟು ಕುಚ್ಚಲಕ್ಕಿ ಇವೆರಡನ್ನು ಚೆನ್ನಾಗಿ ಒಂದು 4 ಸಲ ತೊಳೆದು ನೆನೆ ಹಾಕ್ಕೊಳ್ಳೋಣ. 6 ರಿಂದ 8 ಗಂಟೆಗಳ ಕಾಲ ನೆನೆಸಿಡಿ. ನಂತರ ನೆನೆದಿರುವ ಅಕ್ಕಿಯನ್ನು ಒಂದು ಸಲ ತೊಳೆದು ಮಿಕ್ಸಿ ಜಾರ್ಗೆ ಹಾಕಿ 1 ಗ್ಲಾಸ್ನಷ್ಟು ನೀರು ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಕೊಳ್ಳಿ. ರುಬ್ಬಿದ ಅಕ್ಕಿಯನ್ನು ಎಣ್ಣೆ ಸವರಿದ ಬಾಣಲೆಗೆ ಹಾಕಿ ನೀರು ಡ್ರೈ ಆಗುವವರೆಗೆ, ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿ ಆಗುವವರೆಗೆ ಮಿಕ್ಸ್ ಮಾಡಿ ಕೆಳಗಿಳಿಸಿ. ಹಿಟ್ಟು ತಣ್ಣಗಾದ ಬಳಿಕ ಅಗತ್ಯವಿದ್ದರೆ ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆ ಸವರಿಕೊಂಡು ಮಧ್ಯಮ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಹಬೆಯಲ್ಲಿ 20 ನಿಮಿಷ ಬೇಯಿಸಿಕೊಳ್ಳಿ. ಇನ್ನು ಬೂತೈ ಸಾರು ಮಾಡ್ಕೊಳ್ಳಿಕ್ಕೆ ನಾನೊಂದು 10 ಬೂತೈ ಮೀನನ್ನು ತಗೊಂಡಿದ್ದೇನೆ. 12 ಉದ್ದ ಮೆಣಸು, ಕೊತ್ತಂಬರಿ ಕಾಳು 2 ಟೀ ಸ್ಪೂನ್, ಮೆಂತೆ 2 ಚಿಟಿಕೆ, ಜೀರಿಗೆ 1/4 ಟೀ ಸ್ಪೂನ್ ಇವನ್ನು ಡ್ರೈ ರೋಸ್ಟ್ ಮಾಡಿ ತೆಗಿರಿ. ಹಾಗೆ ಒಂದು ಚಿಕ್ಕ ನೀರುಳ್ಳಿ, 5 ಎಸಳು ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಹುರಿದಿಟ್ಕೊಳ್ಳಿ. 1/4 ಟೀ ಸ್ಪೂನ್ನಷ್ಟು ಅರಶಿನ ಪುಡಿ, 2 ಹಿಡಿ ತೆಂಗಿನ ತುರಿ, ರುಚಿಗೆ ಬೇಕಾದಷ್ಟು ಹುಳಿ ಇವನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ ತೆಗಿಬೇಕು. ಇನ್ನೊಂದು ಮಣ್ಣಿನ ಪಾತ್ರೆಗೆ ಅರ್ಧ ಕಟ್ ಮಾಡಿದ ನೀರುಳ್ಳಿ, 1 ಕಾಯಿ ಮೆಣಸು, ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿ ನಾವು ಪೇಸ್ಟ್ ಮಾಡಿಟ್ಟ ಮಸಾಲೆಯನ್ನು ಹಾಕಿ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಕೊಂಡು ಒಲೆ ಮೇಲಿಟ್ಟು ಚೆನ್ನಾಗಿದು ಕುದಿ ಬರಲಿ. ಈಗ ಒಲೆ ಮೇಲೆ ಇಟ್ಟಿರುವ ಮಸಾಲೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಉಪ್ಪು ನೋಡಿಕೊಂಡು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಕ್ಲೀನ್ ಮಾಡಿಟ್ಟಿರುವ ಬೂತಾಯನ್ನು ಹಾಕ್ಕೊಳ್ಳೋಣ. ಇನ್ನು 10 ರಿಂದ 15 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಕರಾವಳಿ ಶೈಲಿಯ ಮೀನು ಸಾರು ರೆಡಿ. ಮೃದುವಾದ ಕಡುಬಿನ ಜೊತೆ ಬಿಸಿ ಬಿಸಿಯಾದಂತಹ ಬೂತೈ ಸಾರು ಒಳ್ಳೆ ಕಾಂಬಿನೇಷನ್. ಖಂಡಿತ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.